ನಿಧಿ ಕಾಯ್ತಾ ಇದೆಯಾ ಘಟ ಸರ್ಪ? ಮೂರಡೆ ನಾಗನ ವಿಗ್ರಹ ಪತ್ತೆ ಬೆನ್ನಲ್ಲೇ ಅಚ್ಚರಿಗಳು ಇದೀಗ ಒಂದೊಂದೇ ಎದುರಾಗ್ತಾ ಇದೆ. ಉತ್ಖನನ ಸ್ಥಳದಲ್ಲಿ ಪತ್ತೆಯಾಗಿದೆ ಜೀವಂತ ಸರ್ಪ. ಈ ಜೀವಂತ ಸರ್ಪಕ್ಕೂ ಆ ನಿಧಿಗೂ ಸಂಬಂಧ ಏನಾದ್ರೂ ಇದೆಯಾ? ಆ ನಿಧಿಯನ್ನ ಸರ್ಪ ನಿಜಕ್ಕೂ ಕಾಯ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಉತ್ಖನನ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಭಾರಿ ಅಚ್ಚರಿಗಳು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ. ಇಡೀ ಲಕ್ಕುಂಡಿ ಜನರಿಗೆ ಶುರುವಾಗಿದೆ ಒಂದು ರೀತಿಯ ಆತಂಕ. ಒಂದ್ ಕಡೆ ಈ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ, ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಒಂದೊಂದು ರೀತಿಯ ವಿಚಿತ್ರವಾದಂತಹ ಘಟನೆಯನ್ನ ನೋಡೋದಕ್ಕೆ ಕಾಣ ಸಿಗ್ತಾ ಇದೆ. ಒಂದೊಂದು ದಿನ ಒಂದೊಂದು ಸಿಗ್ತಾ ಇದೆ. ಇವತ್ತು ಪ್ರತ್ಯಕ್ಷವಾಗಿದೆ ಹಾವೊಂದು. ಸೊ ಹಾಗಾಗಿ ಒಂದ್ ಕಡೆ ಭಯದ ವಾತಾವರಣ ಕೂಡ ಸೃಷ್ಟಿಯಾಗ್ತಾ ಇದೆ ಅಲ್ಲಿನ ಸಾರ್ವಜನಿಕರಿಗೆ, ಅಲ್ಲಿನ ಕೆಲಸ ಮಾಡ್ತಾ ಇರುವವರಿಗೆ. ನಿಧಿಯನ್ನ ಕಾಯ್ತಾ ಇದೆಯಾ ಘಟ ಸರ್ಪ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ 7 ಸರ್ಪದ ವಿಗ್ರಹ ಪತ್ತೆಯಾಗಿದೆ. ವಿಗ್ರಹ ಪತ್ತೆಯಾದ ನಂತರ ನಿಜವಾದಂತಹ 20 ಅಡಿ ಇರುವಂತಹ ಹಾವು ಪತ್ತೆಯಾಗಿದೆ. ಎರಡಕ್ಕೂ ತಾಳೆ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಚರ್ಚೆಗಳು ಕೂಡ ಇಲ್ಲಿ ಶುರುವಾಗಿದೆ. ಇದನ್ನ ಇಲ್ಲಿಗೆ ಅಗೆಯೋದನ್ನ ನಿಲ್ಲಿಸ್ಬಿಡಿ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅದನ್ನ ಹೇಗೆ ಸಾಧ್ಯ? ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಉತ್ಖನನ ಕಾರ್ಯವನ್ನ ಮಾಡೋದಕ್ಕೆ 3 ತಿಂಗಳ ಕಾಲಾವಕಾಶವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ನಿಧಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಆ ನಿಧಿಯನ್ನ ತೆಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಇಲಾಖೆ. ಸೊ ಬಗೆದಷ್ಟು ಬಯಲಾಗ್ತಾ ಇದೆ, ಒಂದಷ್ಟು ರಹಸ್ಯಗಳು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸ್ಥಳದಲ್ಲಿ ಭಯದ ವಾತಾವರಣ ಹಾವು ನೋಡಿದ ನಂತರ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಈ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಏನೋ ಸಾಗ್ತಾ ಇದೆ, ಬಟ್ ಆದ್ರೆ ಒಂದ್ ಕಡೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. 7 ಸರ್ಪದ ಒಂದು ವಿಗ್ರಹ ಪತ್ತೆಯಾಗತ್ತೆ, ಇದೀಗ ನಿಜವಾದ ಹಾವು ಪತ್ತೆಯಾಗತ್ತೆ. ಹಾಗಾದ್ರೆ ಅಲ್ಲಿ ನಿಧಿ ಅಡಗಿದ್ಯಾ ಅನ್ನುವಂತಹ ಪ್ರಶ್ನೆ. ಎಸ್ ರಮ್ಯಾ, ಏನು ಈಗ A1, A2, A3, A4 ಅಂತ ಒಂದು 4 ಗುಂಡಿಗಳನ್ನ ಗುರುತಿಸಿ ಇಲಾಖೆಯವರು ಒಂದು ಏನು ಉತ್ಖನನ ಕಾರ್ಯ ನಡೆಸಿದ್ರು. ಈ ಕಾರ್ಯ ನಡೆಸಿದ ನಂತರ ವಿಧವಾದ ವಸ್ತುಗಳು ಅಲ್ಲಿ ಸಿಕ್ಕಿತ್ತು. ಈಗ ನಾವು ಏನು ದೃಶ್ಯಗಳಲ್ಲಿ ನೋಡುವಂತೆ ಒಂದು ಕಲ್ಲಿನ ಮೂರ್ತಿಯಲ್ಲಿ 7 ಎಡೆ ಹೊಂದಿರತಕ್ಕಂತ ಸರ್ಪದ ಹಾವಿನ ವಿಗ್ರಹ ಕೂಡ ಅಲ್ಲಿ ಈ ಹಿಂದೆ ಪತ್ತೆ ಆಗಿರುವಂತದ್ದು. ಈ ವಿಗ್ರಹದ ಪ್ರತೀತಿ ಏನು ಅಂತಂದ್ರೆ, ಗ್ರಾಮಸ್ಥರು ನಂಬಿರುವಂತೆ ಇಲ್ಲಿ ಇರ್ತಕ್ಕಂತ ನಿಧಿ ಆಗಿರ್ಬೋದು ಮತ್ತೆ ಸಂಪತ್ತಾಗಿರ್ಬೋದು ಏನಿತ್ತು, ಇದಕ್ಕೆಲ್ಲ ಸರ್ಪದ ಕಾವಲಿದೆ. ಇದಕ್ಕೆ ಯಾರಾದ್ರೂ ಕೈ ಹಾಕಿದ್ರೆ ಅವರು ಮನೆತನ ವಿಷಯ ಆಗ್ಲಿ ಅಥವಾ ಅವ್ರಿಗೆ ಒಂದು ಯಾವುದೇ ರೀತಿಯಾಗಿ ಏಳಿಗೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಸೊ ಇದು ಇಲ್ಲಿನ ಗ್ರಾಮಸ್ಥರು ನಂಬಿರುವಂತದ್ದು. ಇದಕ್ಕೆ ತಾಜಾ ಉದಾಹರಣೆ ಅಂತ ಕಳೆದ ಕೆಲ ದಿನಗಳ ಹಿಂದೆ ಕೂಡ ಒಂದು ಹಾವು ಅಲ್ಲಿ ಪತ್ತೆ ಆಗಿತ್ತು. ತದನಂತರ ಇವತ್ತು ಉತ್ಖನನ ಕಾರ್ಯ ಶುರುವಾದ ನಂತರ ಮತ್ತೊಂದು 6 ಅಡಿಗೂ ಉದ್ದ ಇರತಕ್ಕಂತ ಹಾವು ಇಲ್ಲಿ ಈಗ ಕಂಡು ಬಂದಿದೆ. ಈ ಹಾವನ್ನ ಸ್ಥಳೀಯ ಯುವಕರು ಮತ್ತೆ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ಇನ್ನೂ ಕೂಡ ಎಲ್ರನ್ನೂ ಕಾಡ್ತಾ ಇದೆ. ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ, ನೀವು ಹೆಚ್ಚು ಉತ್ಖನನ ಮಾಡಿದಷ್ಟು ನಮ್ಗೆ ಅಪಾಯ ಇದೆ, ಇದನ್ನ ಇಲ್ಲಿಗೆ ಕೈ ಬಿಡುವಂತೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳೇನಿದ್ದಾರೆ ಇದ್ರ ಬಗ್ಗೆ ಇನ್ನೂ ಉತ್ಖನನ ಆಗ್ಬೇಕು ಮತ್ತು ಪುರಾತನ ವಸ್ತುಗಳು ಯಾವೆಲ್ಲ ಇದೆ ಇದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನ ತಗೋಬೇಕು ಅಂತನೂ ಕೂಡ ಒಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.